ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ತಮ್ಮನೇಲ ಟೈಟಲ್ ನೋಡಿ ನಿಮಗೆ ಏನು ವಿಚಾರ ಅಂತ ಗೊತ್ತಾಗಿರುತ್ತೆ. ಇಂತೆ ಎಕ್ಸಾಸ್ಟ್ ಒಂದು ಹುಡುಕ್ತಾ ಇದ್ದೀನಿ. ಇದೇನು ಗುರು ಎಕ್ಸಾಸ್ಟ್ ಹಾಕ್ಸಲ್ಲ ಅಂದ್ಬಿಟ್ಟು ಹಾಕಿಸ್ತಾ ಇದ್ದೀನಿ ಅನ್ಕೋಬಿಡಿ. ಹಾಕಿಸ್ಬೇಕು ಅನ್ನಿಸ್ತು, ಅದಕ್ಕೆ ಹೋಗ್ಬಿಟ್ಟು ಒಂದು ಎಕ್ಸಾಸ್ಟ್ ಹುಡುಕೋಣ ಅಂತ. ಅಂದರೆ ರೆಡ್ ರೋಸ್ಟರು ಪವರೇಜಲ್ಲಿ ಹಾಕ್ಸಲ್ಲ, ಯಾಕಂದರೆ ಹೆವಿ ಡಿಮ್ಯಾಂಡ್ ಇರೋದ್ರಿಂದ ಹೊಸಿ ದುಡ್ಡು ಹೇಳ್ತಾ ಇಲ್ಲ ಅವರು. 10,000 11,000 ಪವರೇಜ್ಗೆ 6,000 ಇದ್ದಿದ್ದು 14,000 ಮಾಡ್ಬಿಟ್ಟವ್ರೆ. ಅದಕ್ಕೆ ಆ ಥರದ್ದು ಪರ್ಫಾರ್ಮೆನ್ಸ್ಗೆಲ್ಲ ಬರೀ ಸೌಂಡ್ಗೆ ಅಂತ ಹುಡುಕ್ತಾ ಇದ್ದೀನಿ ಅಷ್ಟೇ. ಸೌಂಡ್ಗೆ ಅಂತ ಒಂದು ನಾರ್ಮಲ್ ರೆಪ್ಲಿಕಾ ಥರದ್ದು ಯಾವ್ದಾದ್ರು ಹಾಕಿರ್ತೀನಿ. ಆಮೇಲೆ ಬೇಕಾದ್ರೆ ಫ್ಯೂಚರಲ್ಲಿ ಏನಪ್ಪ ಪರ್ಫಾರ್ಮೆನ್ಸ್ ತಕ್ಕಂತೆ ಚೇಂಜ್ ಮಾಡಿಸ್ಕೊಳ್ಳೋದ. ಮತ್ತು ಇಂಡಿಕೇಟರ್ ಫ್ಲ್ಯಾಶರ್ಸ್ ಹಾಕ್ಸ್ಬೇಕು. ಹಂಗೆ ಜಾಸ್ತಿ ಪ್ಯಾಟ್ರನ್ದಲ್ಲ, ಒಂದು 24 ಪ್ಯಾಟ್ರನ್ದು ಒಂದು ಫ್ಲ್ಯಾಶರ್ ಹಾಕ್ಸಿರ್ತೀನಿ. ನೋಡೋಣ ಏನೇನು ಮಾಡಿಸೋದಂತ. ಮತ್ತು ಇನ್ನೊಂದು ಏನಪ್ಪ, ನಂಬರ್ ಪ್ಲೇಟು ಒಂಥರ ಇದು ಎಕ್ಸ್ಟೆಂಡ್ ಆಗೈತಲ್ಲ ನಂಬರ್ ಪ್ಲೇಟು, ಅದನ್ನು ತೆಗೆಸ್ಬಿಟ್ಟು ಅಡ್ಗಾಡಿ ಇದೆಯಲ್ಲ ಅಲ್ಲಿಗೆ ಫಿಟ್ ಮಾಡಿಸ್ಬಿಡ್ತೀನಿ, ಇನ್ನೊಂಚೂರು ಆಫ್ ರೋಡರ್ ಥರ ಕಾಣಲಿ ಅಂತ. ವ್ಯೂ ಚೆನ್ನಾಗಿದೆಯಾ? ವ್ಯೂ ಚೆನ್ನಾಗಿದೆ ಅನಿಸುತ್ತೆ. ಇವಾಗ ಬರೀ ಇಂಜಿನ್ ಸೌಂಡೇ ಜಾಸ್ತಿ ಕೇಳಿಸ್ತಾ ಇರುತ್ತೆ ಗುರು, ಅದೊಂದು ಬೇಜಾರು. ಎಕ್ಸಾಸ್ಟ್ ಇಲ್ಲದೆ ಹೋದರೆ ಈ ಗಾಡಿಗೆ BS6 ಇನ್ನೂ ಇಂಜಿನ್ ಸೌಂಡ್ ಜಾಸ್ತಿ. ಇದಕ್ಕೆ ನಮ್ಮ ಮಂಡ್ಯ ಪ್ರೋ ಬೈಕರ್ಸ್ಗೆ ಹೋಗ್ತಾ ಇರೋದು. ನಾನು ಬರೋಕ್ಕೆ ಹೇಳಿದ್ದೀನಿ ವರ್ಷಿತವ್ರನ್ನ, ಹೋಗಿ ಚೇಂಜ್. ಓಹೋ, ಸೀಟಲ್ಲಿ ಹಾಕ್ಸಿದ್ಮೇಲೆ ಇನ್ನೂ ಕಂಫರ್ಟೇಬಲ್ ಮತ್ತು ಒಂಥರ ಮಸ್ತಿದೆ ಗಾಡಿ ಓಡಿಸೋಕ್ಕೆ ಆ್ಯಕ್ಚುಲಿ. ನೋಡಿ ಆಲ್ರೆಡಿ ವರ್ಕ್ ನಡೀತಾ ಇದೆ. ಸೇಮ್ ಗಾಡಿಗಳು. ಮೋಟೋ ಟಾರ್ಕ್ ದಾಣ ಇಂಜಿನ್ ಗಾರ್ಡು, ಮೋಟೋ ಟಾರ್ಕ್ ಇಂಜಿನ್ ಗಾರ್ಡು. ಹಾಂ, ನನ್ನ ಚಪ್ಪಲಿ ಒಂಥರ ಏನೋ ವಿಚಿತ್ರವಾಗಿ ಸೌಂಡ್ ಮಾಡ್ತದೆ ಗುರು. ನೋಡು ಗುರು, ಯಾವ್ದು ಹಾಕ್ಸುವಂತೆ ಅದು ಎತ್ಕೊಬಿಡ್ತೀನಿ ಇಲ್ಲೇ. ಇಲ್ಲ ನೋಡು, ಈ ಥರದ್ದು ಯಾವ ಹಾಕ್ಸ್ಬಿಡೋದ. ಇಂಜಿನ್ ಗಾಡಿ ಈ ಥರದೊಂದು ಹಾಕ್ಸ್ಬಿಡ್ಬೋದು ಬೇಕಾರೆ. PPF ಅನ್ಸೋದು ಬೈ, ಇದು PPF ದಾ ಏನಿದು? PPF ದಾ? ಹಾಂ, ಕೂರ್ಸಿಲ್ಲ. ಏನಾಗೋಯ್ತಂದ್ರೆ ಹಾಂ, ಮಾಡಿಸಿದಾಗ ಚೆನ್ನಾಗಿತ್ತು. ಹಾಂ, ನಾನು ಮಾಡಿಸಿದ ನೆಕ್ಸ್ಟ್ ಡೇನೆ ಸರ್ವಿಸ್ ಬಿಟ್ಟೆ. ಬೆಂಗಳೂರಲ್ಲಿ ಓ ಸರ್ವಿಸ್ ಮಾಡ್ತಾರಲ್ಲ, ಅವ್ರೇನು ಮಾಡಿದ್ದಾರೆ, ಹೆವಿ ಫೋರ್ಸ್ ಇಂಜಿನ್ ಗಾರ್ಡ್ ಒಂದು ಈ ಥರದೊಂದು ಹಾಕ್ಸ್ಕೋಬೇಕು. ಎಷ್ಟಿದು? ಎಷ್ಟು ತಗೊಂಡ್ರು ಬೈ ಇಂಜಿನ್ ಗಾರ್ಡು? 4,000 ಚಿಲ್ಲರೆ. 4,000 ಚಿಲ್ಲರೆ ತಗೊಂಡ್ರು. ಹಾಂ, ಸಿಗುತ್ತಾ ನಿಮ್ಮ ಹತ್ರನೇ? ಬನ್ನಿ ಅದೊಂದು ಎಕ್ಸಾಸ್ಟ್ ನೋಡಿ ಬ್ರೋ. ಫ್ಲ್ಯಾಶರ್ಸು ವೈರಿಂಗ್ ಕೆಲಸ ಅಂತ ಜಾಸ್ತಿ ಅದು. ಹೌದಾ? ಹ್ಞೂ, ಇದಕ್ಕೆ DB ಕಿಲ್ಲರ್ ಐತಾ ಬೈ? ಇದಕ್ಕೆ ವಿತೌಟ್ ಅಷ್ಟೇ? ಹಾಂ, ಹ್ಞೂ, ಸೌಂಡ್ ಬರ್ತದಾ? ಹಾಂ, ನೋಡ್ತೀರಾ? ಸರಿ, ಬಾಯ್. ಸೊ ಎಕ್ಸಾಸ್ಟು ಫೈನಲ್ ಆಗಿ ಮಾಡ್ಕೊಂಡಿದ್ದೀವಿ. ಕೊಡಿಲಿ ಮಚ್ಚ. ಕೊಡಿಲಿ. ಇದೇ ಎಕ್ಸಾಸ್ಟು, ರೆಪ್ಲಿಕಾ ಆಕ್ರೋಪೋವಿಕ್. ಇದು ಜಾಸ್ತಿ ಸೌಂಡ್ ಬರೋಲ್ಲ, ಒಂಚೂರು ಮೀಡಿಯಮಾಗಿ ಬರುತ್ತೆ, ಅದಕ್ಕೋಸ್ಕರ ತಗೊಂಡಿರೋದಷ್ಟೇ. ಇಂಜಿನ್ ಸೌಂಡ್ ಕೇಳಿಸ್ಬಾರ್ದು, ಮೇಯ್ನಾಗಿ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಬೇಕು ಜಾಸ್ತಿ. ಒಂಚೂರು ಅಪ್ಸೆಟಲ್ಲಿ ಇದ್ದೀವಿ. ನಮಗೆ ಯಾವುದೋ ಬೇರೆ ಇಷ್ಟಪಟ್ಟಿದ್ದೋ DB ಕಿಲ್ಲರ್ ಇಲ್ಲ ಅದಕ್ಕೆ. 6 hours later. ಇವಾಗ ನೋಡಿ ಸೌಂಡ್ ಅದ್ರದ್ದು. ಕೊಡಿ ಇನ್ನ. ಓಕೆ ಬ್ರೋ, ಡನ್. ಮುಖದಲ್ಲಿ ಮಂದಹಾಸ.
ಖುಷಿ ಇನ್ನೇನು ಸೌಂಡ್ ಬಂದರೆ ಗಾಡಿಗೆ. ರಾಯಲ್ ಎನ್ಫೀಲ್ಡ್ ತಗೊಬಿಟ್ಟು ಎಕ್ಸಾಸ್ಟ್ ಹಾಕ್ಸಿಲ್ಲ ಅಂದರೆ ಮಜಾ ಇರಲ್ಲ. ಹಾಂ ಹಾಂ, ನೆಕ್ಸ್ಟು ಒರಿಜಿನಲ್ಲೇ ಹಾಕ್ಸ್ಬಿಡ್ಬೇಕು. ಸ್ವಲ್ಪ ದಿವಸ ಇದು ಹಾಕಲ್ಲ ಸೌಂಡ್ ಅಷ್ಟು. ಓಕೆ, FS ಟಿನ್ನರ್ ಪೇಂಟರ್ ಗುತ್ತಲಲ್ಲಿರೋದು, ಮಂಡ್ಯದಲ್ಲಿದು. ಕೆಲಸ ಮಾತ್ರ ಪರ್ಫೆಕ್ಟಾಗಿ ಮಾಡೋರೆ. ಎಕ್ಸಾಸ್ಟ್ ಹಾಕ್ಸ್ಕೊಂಡು ಸದ್ಯಕ್ಕೆ ಸೌಂಡ್ ಅಷ್ಟಿದ್ರೆ ಧೂಳು ನೋಡ್ದ, ಧೂಳು ಸ್ಪಾರ್ಕ್ ಬಂದಂಗೆ ನೋಡ್ತಾ ಆಚೆಗೆ ಧೂಳು ಅದ್ರದ್ದು. ಏನು ಬೆಂಕಿ ಹಚ್ಬಿಡೋದ?